ಓಂ ಶಾಂತಿ. ಇಂದಿನ ದಿನಾಂಕ 9/8/2026. ತಂದೆ ಮತ್ತು ಮಕ್ಕಳ ಈ ಸಂಗಮ ಯುಗದ ಜನ್ಮೋತ್ಸವವು ಇಡೀ ಕಲ್ಪದಲ್ಲೇ ಅದ್ಭುತವಾದ ವಜ್ರ ಸಮಾನ ಜಯಂತಿಯಾಗಿದ್ದು, ಎಲ್ಲರೂ ಸದಾ ತಂದೆಯೊಂದಿಗೆ ಜೊತೆಯಾಗಿ ಇರುವ ಪ್ರತಿಜ್ಞೆಯನ್ನು ದೃಢಪಡಿಸಬೇಕು. ಅಮೃತ ವೇಳೆಯಲ್ಲಿ ಹೃದಯದಿಂದ ನನ್ನ ಬಾಬಾ ಎಂದು ಕರೆದ ತಕ್ಷಣವೇ ತಂದೆ ಹಾಜರಾಗುತ್ತಾರೆ. ಈ ಅನುಭವವೇ ಮಕ್ಕಳ ಜೀವನದ ಮಹಾನ್ ಭಾಗ್ಯವಾಗಿದೆ. ತಂದೆಯೊಂದಿಗೆ ಸದಾ ಕಂಬೈಂಡ್ ಆಗಿರುವ ಆತ್ಮನ ಬಳಿಗೆ ಮಾಯೆ ಸಮೀಪಿಸಲಾರದು. ಒಂಟಿತನವೇ ಮಾಯೆಗೆ ಅವಕಾಶವಾಗುತ್ತದೆ. ಭಕ್ತರು ವ್ರತ, ಜಾಗರಣೆ ಹಾಗೂ ಅರ್ಪಣೆ ಆಚರಣೆಗಳನ್ನು ಮಾಡುತ್ತಾರೆ, ಆದರೆ ಬ್ರಾಹ್ಮಣ ಮಕ್ಕಳು ಅವುಗಳನ್ನು ಜೀವನ ಪೂರ್ತಿ ಪ್ರಾಯೋಗಿಕವಾಗಿ ಪಾಲಿಸುತ್ತಾರೆ. ಸೂಕ್ಷ್ಮ ದೇಹಾಭಿಮಾನವಾದ ನಾನು ಮಾಡಿದೆ, ನಾನು ಹೇಳಿದೆ ಎಂಬ ಭಾವವೇ ಆತ್ಮಿಕ ಪ್ರಗತಿಗೆ ಅತಿ ದೊಡ್ಡ ಅಡ್ಡಿಯಾಗಿದ್ದು, ಅದರ ಬದಲು ನನ್ನ ಬಾಬಾ ಎಂಬ ಸ್ಮೃತಿಯನ್ನು ಬೆಳೆಸಬೇಕು. ಅಲ್ಪ ಕಾಲದ ನನ್ನದು ಎಂಬ ಬಂಧನವನ್ನು ಬಿಟ್ಟು ನಾನು ಬಾಬಾರವನು, ಬಾಬಾ ನನ್ನವರು ಎಂಬ ಶ್ರೇಷ್ಠ ಸಂಬಂಧದಲ್ಲಿ ಸದಾ ಸ್ಥಿರವಾಗಿರಬೇಕು. ಜನ್ಮ ದಿನದ ನಿಜವಾದ ಉಡುಗೊರೆ ಎಂದರೆ ವ್ಯರ್ಥ ಸಂಕಲ್ಪಗಳ ಎಕ್ಕದ ಹೂವನ್ನು ತಂದೆಗೆ ಅರ್ಪಿಸಿ ಮನಸ್ಸನ್ನು ಶುದ್ಧ ಸಂಕಲ್ಪಗಳಿಂದ ತುಂಬುವುದು. ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ಮಾತುಗಳು ಹಾಗೂ ವ್ಯರ್ಥ ಸಂಘದಿಂದ ದೂರವಿದ್ದು ಮುರುಳಿಯ ಪ್ರತಿಯೊಂದು ಮಹಾವಾಕ್ಯವನ್ನು ಮನನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿದಿನ ರಾತ್ರಿ ಆತ್ಮ ಪರಿಶೀಲನೆ ಮಾಡಿ ಕೊಟ್ಟಿರುವ ವ್ಯರ್ಥ ಸಂಕಲ್ಪಗಳನ್ನು ಮತ್ತು ಸ್ವೀಕರಿಸಿಲ್ಲವೇ ಎಂದು ತಮ್ಮನ್ನು ತಾವು ಪರಿಶೀಲಿಸಬೇಕು. 3 ಬಿಂದುಗಳ ಅಭ್ಯಾಸ: ನಾನು ಬಿಂದು, ಬಿಂದು ತಂದೆಯ ಸ್ಮೃತಿ ಹಾಗೂ ಕಳೆದ ಮಾತುಗಳಿಗೆ ಫುಲ್ ಸ್ಟಾಪ್ ಬಿಂದು. ಇವೇ ತೀವ್ರ ಪುರುಷಾರ್ಥದ ಮೂಲಾಧಾರಗಳಾಗಿದೆ. ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದ ಸೀಟಿನಲ್ಲಿ ಸದಾ ಸ್ಥಿತರಾಗಿ ಪರಮಾತ್ಮ ನೀಡಿದ ಈ ಉನ್ನತ ಸ್ವಮಾನವನ್ನು ಎಂದಿಗೂ ಮರೆಯಬಾರದು. ಪ್ರತಿಯೊಬ್ಬರೂ ಕನಿಷ್ಠ ಒಂದು ವಿಷಯದಲ್ಲಾದರೂ ನಂಬರ್ 1 ಆಗುವ ಉಮಂಗದಿಂದ ಪುರುಷಾರ್ಥ ಮಾಡಿ ರಾಜ ಗದ್ದುಗೆಯ ಅಧಿಕಾರಿಗಳಾಗುವ ಗುರಿಯನ್ನು ಇಡಬೇಕು. ಸದಾ ಹಾರುವ ಕಲೆಯಲ್ಲಿ ಇರುವ ಆತ್ಮ ಎಂದಿಗೂ ಪರಿಸ್ಥಿತಿಗಳಲ್ಲಿ ಸಿಲುಕುವುದಿಲ್ಲ. ನಡೆಯುವ ಕಲೆಯಲ್ಲ, ಹಾರುವ ಕಲೆಯಲ್ಲಿಯೇ ಬ್ರಾಹ್ಮಣ ಜೀವನದ ವಿಶೇಷತೆ. ಖುಷಿಯಿಂದ ತುಂಬಿದ ಚೆಹರೆ, ದಿವ್ಯ ಮುಖಮುದ್ರೆ ಮತ್ತು ಭಾಗ್ಯದ ಕಾಂತಿ ಸ್ವತಃ ಸೇವೆಯ ಸಾಧನವಾಗಿ ಅನೇಕ ಆತ್ಮರನ್ನು ತಂದೆಯ ಕಡೆಗೆ ಸೆಳೆಯಬೇಕು. ಒಬ್ಬರಿಗೊಬ್ಬರು ಉಮಂಗ ಉತ್ಸಾಹ ನೀಡಿ ಸಹಯೋಗಿಗಳಾಗಿ ಎಲ್ಲರನ್ನು ಮುಂದೆ ಕೊಂಡೊಯ್ಯುವ ಸಂಘಟನೆಯ ಶಕ್ತಿಯನ್ನು ಬೆಳೆಸಬೇಕು. ತಂದೆಯ ಪ್ರತಿಯೊಂದು ಸೂಚನೆಯನ್ನು ಪ್ರಶ್ನಿಸದೆ ಹೇಗೆ, ಏಕೆ ಎನ್ನುವ ಸಂಶಯಗಳನ್ನು ಬಿಡಿ ಧೈರ್ಯದಿಂದ ಅನುಸರಿಸುವುದೇ ನಿಜವಾದ ಸಮರ್ಪಣೆ. ಭಾಗ್ಯಶಾಲಿ ಆತ್ಮನ ಚೆಹರೆ ಸದಾ ಸಂತೋಷ, ಶಾಂತಿ ಮತ್ತು ಆತ್ಮಿಕ ನಶೆಯಿಂದ ಕಂಗೊಳಿಸಬೇಕು. ಇದು ಒಂದು ಮೌನ ಸೇವೆಯಾಗಿದೆ. ಸಂಶಯದ ಒಂದು ಸಂಕಲ್ಪವು ಸೋಲಿನ ಕಾರಣವಾಗುತ್ತದೆ. ನಾನು ಅವಶ್ಯವಾಗಿ ವಿಜಯಿಯಾಗುತ್ತೇನೆ ಎಂಬ ನಿಶ್ಚಯವೇ ಯಶಸ್ಸಿನ ಬುನಾದಿಯಾಗಿದೆ. ದಯಾಭಾವನೆ ಮತ್ತು ನಿಮಿತ್ತ ಭಾವವು ಬೆಳೆಯುತ್ತಿದ್ದಂತೆ ಅಹಂಕಾರ ಕರಗಿ ಪ್ರತಿಯೊಂದು ಸೇವೆಯೂ ಸಹಜ ಮತ್ತು ಫಲಪ್ರದವಾಗುತ್ತದೆ. ಈ ಜನ್ಮ ದಿನದಿಂದ ವ್ಯರ್ಥ ಸಂಕಲ್ಪಗಳನ್ನು ಸಂಪೂರ್ಣ ಸಮರ್ಪಿಸಿ ಮಾಸ್ಟರ್ ಸರ್ವಶಕ್ತಿವಂತನ ಸ್ವಮಾನದಲ್ಲಿ ಸ್ಥಿರರಾಗಿ ಪ್ರತಿಯೊಂದು ವಿಷಯದಲ್ಲೂ ನಂಬರ್ 1 ಆಗುವ ದೃಢ ಸಂಕಲ್ಪ ಮಾಡಿರಿ. 1 ಸೆಕೆಂಡಿನ ಶುದ್ಧ ಸಂಕಲ್ಪದ ಶಕ್ತಿಯಿಂದ ಮಾಯೆಯನ್ನು ಮುಟ್ಟಿದರ ಮುನಿಗಿಡದಂತೆ ಶಕ್ತಿಹೀನಗೊಳಿಸಿ ಸದಾ ತನ್ನ ನಿಜ ಸ್ವರೂಪ ಮತ್ತು ವರದಾನಿ ಸ್ವರೂಪದ ಸ್ಮೃತಿಯಲ್ಲಿ ಸ್ಥಿರರಾಗಿ 21 ಜನ್ಮಗಳಾಗಿ 21 ಪಾಯಿಂಟ್ಸ್ ಕೇಳಿದ್ದಕ್ಕಾಗಿ ಧನ್ಯವಾದಗಳು.
ಒಂದು ವೇಳೆ ನಿಮಗೆ ಈ ಪಾಯಿಂಟ್ಸ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಂ ಶಾಂತಿ.